ನಮಸ್ಕಾರ ವೀಕ್ಷಕರೇ, ನಮ್ಮ ಶೋಧ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶೋಭಾ ಧನಂಜಯ. ನಾನಿವತ್ತು ನಿಮಗೆ ತಿಳಿಸ್ಬೇಕಂತ ಅಂದ್ಕೊಂಡಿರೋ ವಿಷಯ ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಹೂವಿನ ಬಗ್ಗೆ. ನುಗ್ಗೆ ಸೊಪ್ಪು ನುಗ್ಗೆ ಹೂವಿನ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ. ನುಗ್ಗೆ ಸೊಪ್ಪು ನುಗ್ಗೆ ಹೂವನ್ನ ಬಳಸ್ಕೊಂಡು ಏನೆಲ್ಲ ಮಾಡ್ಬೋದು, ಇದು ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ನುಗ್ಗೆ ಹೂವಿಂದು ಎಷ್ಟು ಉಪಯೋಗ ಇದೆ ಅಂದರೆ, ಬರೀ ನುಗ್ಗೆಕಾಯಿ ಮಾತ್ರ ಮಾರ್ಕೆಟಲ್ಲಿ ತೊಗೊಂಬಂದು ತಿಂತೀವಿ ಕೆಲವರೆಲ್ಲ. ನುಗ್ಗೆ ಸೊಪ್ಪನ್ನ ಮತ್ತು ನುಗ್ಗೆ ಹೂವನ್ನ ಯಾರೂ ಬಳಸೋದಿಲ್ಲ. ಕೆಲವರು ಬಳಸ್ತಾರೆ ಹಳ್ಳಿ ಕಡೆಯಲ್ಲೆಲ್ಲ. ಈ ಸಿಟಿ ಕಡೆಯಲ್ಲೆಲ್ಲ ಇವಾಗೆಲ್ಲ ನುಗ್ಗೆ ಸೊಪ್ಪನ್ನು ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಂಡು ತಿನ್ನೋ ಥರ ಆಗಿದೆ. ನಾವು ಹಳ್ಳಿ ಜನ ನಾವೇ ಮನೇಲೇ ಬೆಳೆಸ್ಕೊಂಡು, ನಾನು ವಾರಕ್ಕೊಂದು ಸಲ ಅಂತೂ ಮಾಡೇ ಮಾಡ್ತೀನಿ ಈ ಸಾಂಬಾರನ್ನ. ಇದನ್ನು ಪಲ್ಯ ಮಾಡ್ತೀನಿ, ಮಕ್ಕಳಿಗೆ ಸಾಂಬಾರು ಪಲ್ಯ ಮಾಡಿ ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಫುಡ್ ಇದು. ಯಾವುದೇ ಡಾಕ್ಟ್ರು ಕನ್ಸಲ್ಟ್ ಮಾಡಿದ್ರೂ ನುಗ್ಗೆ ಸೊಪ್ಪನ್ನ ತಿನ್ನಿ ಅಂತ ಹೇಳ್ತಾರೆ. ಯಾಕಂದರೆ ಇದರಲ್ಲಿ ತುಂಬ ಐರನ್ ಕಂಟೆಂಟ್ ಇದೆ. ವಿಟಮಿನ್ ಎ, ಬಿ, ಸಿ ಎಲ್ಲ ಇದರಲ್ಲಿ ಸಿಗುತ್ತೆ. ಯಾವ ಸೊಪ್ಪಲ್ಲಿ, ನಾನ್ ವೆಜ್ಜಲ್ಲಿ, ಮಟನಲ್ಲಿ, ಚಿಕನಲ್ಲಿ ಸಿಗದೇ ಇರೋ ಕ್ಯಾಲ್ಶಿಯಮ್ಮು, ಪ್ರೋಟೀನ್ಸ್ ಎಲ್ಲ ನುಗ್ಗೆ ಸೊಪ್ಪಲ್ಲಿ ಸಿಗುತ್ತೆ. ಅದಕ್ಕೆ ನಾವು ವಾರಕ್ಕೆ ಒಂದು ಸಲನಾದರೂ ನುಗ್ಗೆ ಸೊಪ್ಪು ತಿನ್ನಬೇಕು ಅಂತ ಹೇಳೋದು. ಮನೇಲಿ ನಮ್ಮಮ್ಮ ಅವರೆಲ್ಲ ಮುಂಚೆ ಹೇಳ್ತಾಯಿದ್ರು ನುಗ್ಗೆ ಸೊಪ್ಪು ಪಲ್ಯ ತಿನ್ನಿ ಅಂತ. ನಾವು ತಿಂತಿರಲಿಲ್ಲ, ಬಲವಂತ ಮಾಡಿ ತಿನ್ನಿಸೋರು. ಇವಾಗ ನಾನು ನನ್ನ ಮಕ್ಕಳಿಗೆ ತಿನ್ನಲಿ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಮೊಟ್ಟೆ ಹಾಕಿ ಅದು ಫ್ರೈ ಮಾಡಿಬಿಟ್ಟು ಮಕ್ಕಳಿಗೆ ಪಲ್ಯ ಮಾಡಿಕೊಡ್ತೀನಿ. ಹಾಗಾಗಿ ಅವ್ರು ಇಷ್ಟಪಡ್ಕೊಂಡು ತಿಂತಾರೆ. ಮೊಟ್ಟೆ ಅಂದರೆ ಇಷ್ಟ ಅಲ್ವಾ, ಅದನ್ನು ಈ ಸೊಪ್ಪಿಗೆ ಆ್ಯಡ್ ಮಾಡಿದ್ರೆ ಇನ್ನೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ನುಗ್ಗೆ ಸೊಪ್ಪು ತಿನ್ಸೋಕ್ಕೆ ಸಲುವಾಗಿ ಮೊಟ್ಟೆ ಹಾಕಿ ಫ್ರೈ ಮಾಡ್ಕೊಡೋಕ್ಕೆ ಶುರು ಮಾಡಿದೆ. ಅವ್ರು ಇವಾಗ ಅಂತೂ ಬೇರೆ ಸೊಪ್ಪಿಗಿಂತ ಹೆಚ್ಚಾಗಿ ನುಗ್ಗೆ ಸೊಪ್ಪನ್ನ ತಿಂತಾರೆ. ಮತ್ತು ಇದು ಯಾವುದಕ್ಕೆಲ್ಲ ಉಪಯೋಗ ಇದೆ, ನಮ್ಮ ರಕ್ತನ ಶುದ್ಧ ಮಾಡುತ್ತೆ, ನಮ್ಮ ರಕ್ತದಲ್ಲಿರೋ ಹಿಮೋಗ್ಲೋಬಿನ್ ಅಂಶನ ಜಾಸ್ತಿ ಮಾಡುತ್ತೆ, ಮತ್ತು ಮಧುಮೇಹ ಶುಗರ್ ಲೆವೆಲ್ನ ಕಡಿಮೆ ನಾರ್ಮಲ್ ಸ್ಥಿತಿಗೆ ತಂದಿಡುತ್ತೆ. ಯಾಕಂದರೆ ನಿಯಮಿತವಾಗಿ ಬಳಸ್ತಾ ಇದ್ದರೆ ವೀಕ್ಲಿ ಒನ್ಸು ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ. ಮತ್ತು ನಮ್ಮ ದೇಹದ ತೂಕ ಇಳಿಸ್ಕೊಳ್ಳೋಕ್ಕೂ ಸಹಾಯ ಮಾಡುತ್ತೆ. ಮತ್ತು ಅದಲ್ಲದೆ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗೋಕ್ಕೆ, ಚರ್ಮದಲ್ಲಿರೋದು ಏನೇನೇ ಡಿಸೀಸ್ ಇರುತ್ತಲ್ಲ ಅದು ಕಡಿಮೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಮಾಡುತ್ತೆ, ಶೈನಿಂಗ್ ಮಾಡುತ್ತೆ. ನುಗ್ಗೆಕಾಯಿಯಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ. ಈಗ ನುಗ್ಗೆಕಾಯಿ ತಿಂದರೆ ನಮ್ಮ ದೈಹಿಕ ಆರೋಗ್ಯನೂ ಚೆನ್ನಾಗಾಗುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ ನುಗ್ಗೆಕಾಯಿ ಹೀಟಾಗಿರುತ್ತೆ. ಇದು ಬೇಸಿಗೆ ಕಾಲದಲ್ಲಿ ಸಿಗುತ್ತೆ ನುಗ್ಗೆಕಾಯಿ, ತುಂಬ ಹೀಟು ಅಂತ ಹೇಳ್ಬಿಟ್ಟು ಕೆಲವರು ಯೂಸ್ ಮಾಡಲ್ಲ. ಹೀಟ್ ತಕ್ಕನಾಗಿ ನಾವು ಮೊಸರು ಮಜ್ಜಿಗೆ ತಿಂತಿದ್ರು ಅದು ಕಂಟ್ರೋಲ್ ಆಗಿಬಿಡುತ್ತೆ. ಅದೇ ರೀತಿ ನುಗ್ಗೆಕಾಯಿಗಿಂತನೂ ಹೆಚ್ಚಾಗಿ ಅದ್ರ ಹೂವು ಮತ್ತು ಸೊಪ್ಪಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ. ಅದನ್ನು ಯೂಸ್ ಮಾಡಿದ್ರೆ ಸಾಕು. ನುಗ್ಗೆಕಾಯಿ ತಿನ್ನೋದೇ ಇಲ್ಲ ಅಂತ ಇರ್ತಾರಲ್ಲ, ಅವ್ರು ಈ ಸೊಪ್ಪನ್ನು ತಿಂದು ಒಂದು ಸಲ ಇದು ಪಲ್ಯ ಮಾಡ್ಕೊಂಡು ತಿಂದು ನೋಡಿ, ಇದು ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತಂದರೆ ಇದನ್ನು ತಿಂದರೆ ಇನ್ನೊಂದು ಸಲ ಮತ್ತೆ ಮತ್ತೆ ಬೇಕು ಅನ್ನೋಷ್ಟು ಚೆನ್ನಾಗಿರುತ್ತೆ. ಬರೀ ಹೂವೇ, ಈಗ ನಾನು ಸೊಪ್ಪು ಹೂವು ಎರಡೂ ಬಿಡಿಸಿಟ್ಟಿದ್ದೀನಿ. ಬರೀ ಹೂವಿನಲ್ಲೂ ಮಾಡ್ಬೋದು, ಬರೀ ಸೊಪ್ಪಲ್ಲೂ ಮಾಡ್ಬೋದು ಪಲ್ಯನ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಉಪ್ಸಾರು ಮಾಡ್ತೀವಿ ನಾವು, ಉಪ್ಸಾರು ಮಾಡ್ತೀವಿ, ಹುಳಿ ಮಾಡ್ತೀವಿ. ಸೊಪ್ಪಲ್ಲಿ ಸೂಪು ಕೂಡ ಮಾಡ್ತಾರೆ, ಸೂಪ್ ಮಾಡಿಕೊಂಡು ಕುಡಿಯೋರಿದ್ದಾರೆ. ಅಷ್ಟೊಂದು ಹೇರಳವಾಗಿರುತ್ತೆ ಇದರಲ್ಲಿ. ಅಧಿಕ ರಕ್ತದೊತ್ತಡ ಕಡಿಮೆ ಮಾಡುತ್ತೆ. ಹಾಗಾಗಿ ತುಂಬ ಜನ ಇದನ್ನು ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಹೂವನ್ನ ಬಳಸ್ತಾರೆ. ಹಾಗೆಯೇ ಈ ಸೊಪ್ಪು ಮತ್ತು ಹೂವನ್ನ ಬಳಸ್ತಾ ಬಂದರೆ ಕಣ್ಣಿನ ದೃಷ್ಟಿದೋಷ ಇರೋರಿಗೆ ಬೇಗ ಕಡಿಮೆ ಆಗುತ್ತೆ, ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಮತ್ತು ಕೂದಲಿನ ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ನಮಗೆ ನಮ್ಮ ಕೂದಲು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂದರೆ, ನಾವು ಯಾವಾಗಲೂ ನಿಯಮಿತವಾಗಿ ನುಗ್ಗೆ ಸೊಪ್ಪನ್ನು ಬಳಸ್ತೀವಿ. ಮತ್ತು ನುಗ್ಗೆ ಸೊಪ್ಪಿನ ಪುಡಿ ಇವಾಗ ಮಾರ್ಕೆಟಲ್ಲಿ ನುಗ್ಗೆ ಸೊಪ್ಪನ್ನು ಪುಡಿ ಮಾಡಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಟೈಮಲ್ಲೂ ಎಲ್ಲ ಜನರಿಗೂ ನುಗ್ಗೆ ಸೊಪ್ಪು ಸಿಗ್ತಾ ಇಲ್ಲ. ನೀವು ಸಿಟಿಗಳ ಕಡೆ ನೋಡ್ಬೋದು, ನುಗ್ಗೆ ಸೊಪ್ಪನ್ನು ಒಣಗಿಸಿ ಅದನ್ನು ಪ್ಯಾಕೆಟ್ ಮಾಡಿರ್ತಾರೆ. ಯಾಕಂದರೆ ಎಲ್ಲ ಕಡೆನೂ ನುಗ್ಗೆ ಸೊಪ್ಪು ಸಿಗಲ್ಲ. ಈಗ ನಾವು ಈ ಕಡೆ ಎಲ್ಲ ನಮ್ಮ ಮನೆಗೆ ಮುಂದೆಗಡೆನೇ ಬೆಳೆಸ್ಕೊಂಡಿರ್ತೀವಿ, ಹಾಗಾಗಿ ಈಸಿಯಾಗಿ ಸಿಗುತ್ತೆ. ಈ ಸಿಟಿಗಳ ಕಡೆ ಅವ್ರಿಗೆ ಬೆಳೆಸೋಕ್ಕೆ ಜಾಗನೇ ಇರೋದಿಲ್ಲ. ಬೆಂಗಳೂರು ಆ ಥರ ಸಿಟಿಗಳಗಡೆ ಅವ್ರಿಗೆ ಬೆಳೆಸೋಕ್ಕೆ ಜಾಗ ಇಲ್ದಿರೋದ್ರಿಂದ ಈ ಮಾರ್ಕೆಟಲ್ಲಿ ಬರುತ್ತಲ್ಲ, ಈ ಸೂಪರ್ ಮಾರ್ಕೆಟ್ ಆ ಥರದಲ್ಲಿ ಈ ಸೊಪ್ಪನ್ನ ಪ್ಯಾಕೆಟ್ ಮಾಡಿ ಒಣಗಿಸಿ ಪ್ಯಾಕೆಟ್ ಮಾಡಿರ್ತಾರೆ. ಅದನ್ನು ಮಾಡ್ಕೊಂಡು ತಿಂತಾರೆ. ಆ ಪುಡಿನ ಮತ್ತು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಇದರಿಂದ ನರಗಳ ದೌರ್ಬಲ್ಯತೆ ಕಡಿಮೆ ಆಗುತ್ತೆ. ನರಗಳ ದೋಷ ಇರೋರಿಗೆ, ಗಂಡಸರಿಗಂತೂ ನರಗಳ ದೋಷ ಇರೋರಿಗೆ, ಸಂತಾನ ಭಾಗ್ಯ ಇಲ್ಲದೇ ಇದ್ದವ್ರಿಗೆಲ್ಲ ಈ ನುಗ್ಗೆ ಸೊಪ್ಪು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಗರ್ಭಿಣಿ ಸ್ತ್ರೀಯರು ಇದನ್ನು ಬಳಸೋಕ್ಕೆ ಮುಂಚೆ ಒಂದು ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬಳಸೋದು ಒಳ್ಳೆಯದು. ಯಾಕಂದರೆ ಇದು ತುಂಬ ಹೀಟ್ ಇರೋದ್ರಿಂದ ತುಂಬ ಹೈ ಪ್ರೋಟೀನ್ ಇರುತ್ತೆ ಇದರಲ್ಲಿ.
ಹಾಗಾಗಿ ಇದನ್ನು ಬಳಸೋಕೆ ಮುಂಚೆ ಒಂದು ಸಲ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಬಳಸ್ಕೊಂಡ್ರೆ ಅವ್ರಿಗೆ ಉತ್ತಮವಾಗಿರುತ್ತೆ. ಇನ್ನು ನುಗ್ಗೆ ಸೊಪ್ಪಲ್ಲಿ ತುಂಬ ಅನೇಕ ಪ್ರಯೋಜನಕಾರಿ ಉಪಯೋಗಗಳಿದೆ. ಇದು ನನಗೆ ಗೊತ್ತಿರೋದು ಇಷ್ಟು ವಿಷಯ, ಯಾಕಂದರೆ ನಾನು ಬಳಸ್ತಿರ್ತೀನಲ್ಲ ಯಾವಾಗ್ಲೂ. ಹಾಗಾಗಿ ನಾನು ಇದನ್ನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಇದರಿಂದ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋ ನಿಮ್ಮ ಸ್ನೇಹಿತರುಗಳಿಗೂ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಧನ್ಯವಾದಗಳು.